ಧರ್ಮಸ್ಥಳದ ಹತ್ಯಾಕಾಂಡವಾಗಿ ಸಾಕಷ್ಟು ಊಹಾಪೋಹಗಳು ನೆಗೆಟಿವ್ ರೀತಿಯಲ್ಲಿ ಒಂದಷ್ಟು ಜನ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಮಾಡಲಿ. ಈಗ ನಾವು ಯಾರೂ ಕೂಡ ಕೊಲೆಗಾರರನ್ನು ನಂಬಲಿಲ್ಲ. ಕೊಲೆ ಆಗಿದೆ, ಅತ್ಯಾಚಾರ ಆಗಿದೆ, ನಾನೇ ಊತ ಹಾಕಿದ್ದೀನಿ ಅನ್ನೋ ಭೀಮನನ್ನು ನಂಬಿದ್ದೇವೆ. ಭೀಮನ್ ತೋರಿಸಿದ್ರಲ್ಲಿ ಒಂದಷ್ಟು ಟು ಗ್ರೇಟ್ ಎಕ್ಸ್ಟೆಂಟ್ ಸತ್ಯಗಳಿವೆ. ಒಂದಷ್ಟು ಮಿಸ್ ಆಗಿರ್ಬೋದು ಬಿಟ್ಟರೆ ಸಂಪೂರ್ಣವಾಗಿ ಆತನ ಮಾತುಗಳಲ್ಲಿ ನಿಜ ಇದೆ. ಸಿಕ್ಕಿರುವಂಥ ಪಳೆಯುಳಿಕೆಗಳು ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ಇಟ್ಟಿರುವಂಥ ಪಳೆಯುಳಿಕೆಗಳೇ ಅದಕ್ಕೆ ಸಾಕ್ಷಿಯಾಗಿದೆ. ಆ್ಯಂಡ್ ಕಮಿಂಗ್ ಸ್ಟ್ರೈಟ್ ಟು ಅಲ್ಲಿರೋದೆಲ್ಲ ಗಂಡು ಮಕ್ಕಳು ರಿಪೋರ್ಟ್ ಅಂತೂ ಯಾರು ಇದ್ರಿಗೂ ಬಹಿರಂಗ ಮಾಡಿಲ್ಲ. SITನೂ ಬಹಿರಂಗ ಮಾಡಿಲ್ಲ, ಕಸ್ತೂರ್ಬಾ ಹಾಸ್ಪಿಟ್ಲವರು ಬಹಿರಂಗ ಮಾಡಿಲ್ಲ, ಪೊಲೀಸರು ಮಾಡಿಲ್ಲ, ಸರ್ಕಾರನೂ ಮಾಡಿಲ್ಲ. ಯಾವ ದಿಸೆಯಲ್ಲಿ ದಿಕ್ತಪ್ಪಿಸ್ತಾ ಇದ್ರ ನಮಗೆಲ್ಲ ನೀವು? ಭೀಮನನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಅಂತ ಯಾವ ಕಾನೂನು ಬುಕ್ಕಲ್ಲಿ ಬರ್ದಿದೆ? ಕಂಪ್ಲೇಂಟ್ ಬ್ರೈನ್ ಮ್ಯಾಪಿಂಗ್ ಮಾಡಬೇಕು ಅಂತ. ಕಂಪ್ಲೇಂಟ್ಗಲ್ಲ, ಯಾರು ಕೊಲೆಗಳನ್ನು ಮಾಡಿದ್ರು, ಯಾರು ಅಬ್ಡಕ್ಷನ್ ಕಿಡ್ನ್ಯಾಪನ್ನು ಮಾಡಿದ್ರು, ಯಾರು ಅತ್ಯಾಚಾರ ಮಾಡಿದ್ರು, ಯಾರು ಗ್ಯಾಂಗ್ ರೇಪ್ ಮಾಡಿದ್ರು, ಆರೋಪಿಗಳನ್ನು ಬ್ರೈನ್ ಮ್ಯಾಪಿಂಗ್ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಕಂಪ್ಲೇಂಟನ್ನು ಬ್ರೈನ್ ಮ್ಯಾಪ್ ಮಾಡಿಗಲಿಕ್ಕೆ ಕಾನೂನು ಒಪ್ಪಲ್ಲ, ನೈತಿಕತೆ ಸಹ ಒಪ್ಪೋದಿಲ್ಲ. ಆತ ಹೇಳಿರು ಅಂತ ವ್ಯಕ್ತಿಗಳನ್ನು, ಆರೋಪಿಗಳನ್ನು ಬ್ರೈನ್ ಮ್ಯಾಪಿಂಗ್ ಮಾಡಿ ಓಕೆ ಅದಕ್ಕೆ ಅವಕಾಶ ಇದೆ ಹೊರತು ಎಲ್ಲೂ ಕೂಡ ಕಂಪ್ಲೇಂಟ್ ಕೊಟ್ಟನ ವ್ಯಕ್ತಿಯನ್ನು ಬ್ರೈನ್ ಮ್ಯಾಪಿಂಗ್ ಮಾಡ್ತೇವಂತ ನಾವು ಇದುವರೆಗೂ ಕೇಳೂ ಇಲ್ಲ, ನೋಡಲೂ ಇಲ್ಲ. ಈ ರೀತಿ ಅಪಪ್ರಚಾರಗಳನ್ನು ಆಮೇಲೆ ಯಾವುದೇ ಕಾರಣಕ್ಕೂ ಭೀಮನ ಬ್ರೈನ್ ಮ್ಯಾಪಿಂಗ್ ಮಾಡಲಿಕ್ಕೆ ಅವಕಾಶಗಳನ್ನು ಕೊಡಬಾರ್ದು. ಕಾರಣ ಯಾಕೆ ಅಂತಂತಂದರೆ ಸಾಕಷ್ಟು ಪಳೆಯುಳಿಕೆಗಳು, ಸಾಕಷ್ಟು ಎವಿಡೆನ್ಸ್ಗಳು ಸಿಕ್ಕಿದೆ. ಈಗ ಬ್ರೈನ್ ಮ್ಯಾಪಿಂಗ್ ಮಾಡಬೇಕಾಗಿರೋದು ಭೀಮ ಸ್ಪಷ್ಟಪಡಿಸಿರುವ ಕಂಪ್ಲೇಂಟಲ್ಲಿ ತಾನು ತೋರಿಸಿರುವ FIR ಅಲ್ಲಿ ನಮೂದಿಸಿರುವ ಸ್ವಾಯಿಚ್ಛಾಳಿಕೆ ನಮೂದಿಸಿರುವ ವ್ಯಕ್ತಿಗಳ ಬ್ರೈನ್ ಮ್ಯಾಪಿಂಗ್ ಆಗಬೇಕೇ ಹೊರತು, ಅವ್ರಿಗೆ ನೋಟಿಸ್ ಆಗಬೇಕೇ ಹೊರತು, ಅವರನ್ನು ಅರೆಸ್ಟ್ ಮಾಡಬೇಕೇ ಹೊರತು ಎಲ್ಲೂ ಕೂಡ ಭೀಮನನ್ನು ಬ್ರೈನ್ ಮ್ಯಾಪಿಂಗ್ ಮಾಡುವಂಥ ವಿಚಾರ ಏನಿದೆ ಸಂಪೂರ್ಣವಾಗಿ ನಾವು ಅದನ್ನು ತಳ್ಳಾಕ್ತೀವಿ, ಅದನ್ನು ಮಾಡಕೂಡ್ದು. ಎರಡನೇದಾಗಿ ನಮಗೆ ಇನ್ನೂ ಹೆಚ್ಚಿನ ಒಂದಷ್ಟು 40 to 50% ರಿಸಲ್ಟ್ ಸಿಕ್ಕಿದೆ, ಒಂದಷ್ಟು ಪಳೆಯುಳಿಕೆಗಳು ಸಿಕ್ಕಿದೆ. ಸಿಕ್ಕಿಲ್ಲ ಅಂತೇಳಿ ಅಪಪ್ರಚಾರ ಮಾಡುವಂಥ ಅವಶ್ಯಕತೆ ಇಲ್ಲ. ಯಾಕೆ ಸಿಕ್ಕಿರೋದು ಯಾರ್ದು? ನಿಮ್ಮ ತಾತಂದ? ಕಸ್ತೂರ್ಬಾ ಹಾಸ್ಪಿಟ್ಲಲ್ಲಿ ಇಟ್ಟಿರುವಂಥ ಪಳೆಯುಳಿಕೆಗಳು ಅಥವಾ ಹ್ಯೂಮನ್ ರಿಮೇನ್ಸ್ ಯಾರು? ನಿಮ್ಮ ತಾತಂದ? ಯಾಕೆ ಹುಚ್ಚುಚ್ಚುವಾಗಿ ಸುಳ್ಳನ್ನು ಅಪಪ್ರಚಾರ ಮಾಡ್ತೀರಾ? ಅಲ್ಲಿರೋದು ಯಾರ್ದು ಅಂತ ಹೇಳಿ ಸಂಬಂಧಪಟ್ಟ ಅದನ್ನ ಅದು ಗಂಡ ಹೆಣ್ಣ, ಎಷ್ಟು ವರ್ಷ, ಯಾರು ಕಂಪ್ಲೇಂಟ್ ಕೊಟ್ಟಿದ್ದು, ಎಲ್ಲಿ ಮಿಸ್ಸಿಂಗ್ ಆಯಿತು, ಮತ್ತು ಯಾರಿಗೆ ಹ್ಯಾಂಡ್ ಓವರ್ ಮಾಡ್ತೀರಾ? ಸಂಬಂಧಪಟ್ಟಂಥ ಮನೆಯವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂತಂದರೆ ಸಾರ್ವಜನಿಕವಾಗಿ ನೀವು ನೋಟಿಸ್ಗಳನ್ನು ಪೇಪರು TV ಕೊಡಬೇಕಾಗತ್ತೆ. ಆಮೇಲೆ ಇನ್ನೂ ಇಷ್ಟು ರಿಸಲ್ಟ್ ಇಷ್ಟು ಭೀಮ ಹೇಳಿದ್ದು ಕೂಡ ಸತ್ಯವಾಗಿ ಈಗ ಅಷ್ಟು ಪಳೆಯುಳಿಕೆಗಳು ಸಿಕ್ಕಿದೆ. ಅದ್ರ ಬಗ್ಗೆ ಡೀಟೇಲ್ಸ್ ಇನ್ನೂ ಬಹಿರಂಗಪಡಿಸಿಲ್ಲ, SITನೂ ಬಹಿರಂಗಪಡಿಸಿಲ್ಲ, ಸರ್ಕಾರನೂ ಬಹಿರಂಗಪಡಿಸಿಲ್ಲ. ಬಟ್ ಇಂಟ್ರಿಮ್ ರಿಪೋರ್ಟು ಸರ್ಕಾರ ಸಬ್ಮಿಟ್ ಆಗಿದೆ. ಇಂಟ್ರಿಮ್ ರಿಪೋರ್ಟನ್ನು ಸರ್ಕಾರ ಪಾರದರ್ಶಕವಾಗಿ ಜನರ ಮುಂದೆ ಇಡಬೇಕಾಗತ್ತೆ. ಒಂದು. ಎರಡನೇದಾಗಿ ಯಾವುದೇ ಕಾರಣಕ್ಕೂ ಬ್ರೈನ್ ಮ್ಯಾಪಿಂಗ್ ಮಾಡೋಕ್ಕಿಲ್ಲ. ಮೂರನೇದಾಗಿ ಈಗ ಸರ್ಕಾರ ಮಾಡಬೇಕಾಗಿರೋ ಇನ್ನೊಂದು ಮುಖ್ಯವಾದಂಥ ಕೆಲಸ ಏನು ಅಂತಂತಂದರೆ ಟೆಕ್ನಾಲಜಿಯನ್ನು ಸಮರ್ಪಕವಾಗಿ ಒಂದು ಒಳ್ಳೆಯ ಕ್ವಾಲಿಟಿಯ ಕಂಪನಿಯ ಗ್ರೌಂಡ್ ಸ್ಕ್ಯಾನಿಂಗರನ್ನು ಅದನ್ನು ಸರ್ಕಾರ ನಿಯೋಜಿಸಬೇಕು. SIT ಕೇಳಿದೆ, ಸರ್ಕಾರ ಸ್ಯಾಂಕ್ಷನ್ಸ್ ಕೂಡ ಕೋಟ್ಯಾಂತರ ರೂಪಾಯಿ ಆಗುತ್ತೆ. 3,500 ಎಕರೆ ಗ್ರೌಂಡ್ ಸ್ಕ್ಯಾನಿಂಗ್ ಮಾಡಬೇಕು ಅಂತಂದರೆ ಕನಿಷ್ಠ ಒಂದು 50 to 100 ಕೋಟಿ ಆಗುತ್ತೆ. ಇದಕ್ಕೆ ಸರ್ಕಾರ ಸಮರ್ಪಕವಾಗಿ ನಿಲ್ಲಬೇಕು. ಆ್ಯಂಡ್ ಟೆಕ್ನಾಲಜಿಯನ್ನು ಬಳಸಲೇಬೇಕು. ಓಕೆ, ಇದು ನಮ್ಮ ಯಾವುದೇ ಕಾರಣಕ್ಕೂ ನಮಗೆ ನಾವು ನೋಡಿದ್ದೇವೆ ಅಂತಂದ್ರೆ ಅವ್ರಿವ್ರ ಕಾಲಗಳಿಗೆ ಬಿದ್ದು, ಧರ್ಮಸ್ಥಳದಲ್ಲಿ ಹೋಗಿ ಅವ್ರಿವ್ರ ಕಾಲಗಳಿಗೆ ಬಿದ್ದು ನೀವು ನ್ಯಾಯ ಕೊಡ್ತೀರ ಅನ್ನೋ ಭರವಸೆನೇ ನಮ್ಗೆ ಹೊಟ್ಟೋಗ್ಬಿಟ್ಟಿದೆ. ಬಟ್ ಆದರೂ SITಯನ್ನು ನಾವು ಬಿಡೋದಿಲ್ಲ. ವಿ ವಿಲ್ ಚೇಸ್ SIT. ಸರ್ಕಾರನ ಕೈ ಬಿಡೋಕೆ ವಿ ವಿಲ್ ಅಪೀಲ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ. ಕೋರ್ಟ್ ಮೊರೆ ಹೋಗಿ ವಿ ವಿಲ್ ಆಸ್ಕ್ ಕೋರ್ಟ್ ಟು ಟೇಕ್ ಓವರ್ ದ SIT, monitor it in the larger public interest and give justice to us.
ಅದೊಂದೇ ಆಗೋದು. ಸದ್ಯಕ್ಕೆ ಸರ್ಕಾರದ ಕೈಯಲ್ಲಿ SIT ಇದೆ. ನೀವು ಉಚ್ಚಾಟ ಮೇರಿದ್ರೆ ಡೆಫಿನೆಟ್ಲಿ ದ ಮ್ಯಾಟರ್ ವಿಲ್ ಬಿ ಅಪೀಲ್ಡ್ ಬಿಫೋರ್ ಹೈಕೋರ್ಟ್ ಆಫ್ ಕರ್ನಾಟಕ. ಇವತ್ತು ನಾನು ಹೇಳ್ತಾ ಇದ್ದೀನಿ, ಸ್ವತಂತ್ರ ದಿನಾಚರಣೆ ದಿವಸ ಎಲ್ಲ ನಮ್ಮ ಪರವಾಗಿದೆ, ಭೀಮನ ಪರವಾಗಿದೆ, ಸಾರ್ವಜನಿಕ ಹಿತಾಸಕ್ತಿಗಳ ಪರವಾಗಿದೆ, ಅಲ್ಲಿ ಕೊಲೆಯಾದಂಥ ಆತ್ಮಗಳ ಪರವಾಗಿದೆ, ನ್ಯಾಯದ ಪರವಾಗಿದೆ. ಇನ್ನೂ ಹೆಚ್ಚಿನ ರಿಸಲ್ಟ್ ಬೇಕು ಅಂತಂದರೆ ಸರ್ಕಾರ ಹೆಚ್ಚಾಗಿ ಒಳ್ಳೆಯ ಟೆಕ್ನಾಲಜಿಯನ್ನು ಒಳ್ಳೆ ಕಂಪನಿ ಜೊತೆ ಟೈಪ್ ಮಾಡಿಕೊಂಡು ಮಾಡಬೇಕಾಗುತ್ತೆ ಅಂತ ಹೇಳುತ್ತಾ, ವಿ ಸ್ಟ್ಯಾಂಡ್ ವಿತ್ SIT, ವಿ ಸ್ಟ್ಯಾಂಡ್ ವಿತ್ ಭೀಮಾ, ವಿ ಸ್ಟ್ಯಾಂಡ್ ವಿತ್ ಜಸ್ಟಿಸ್. ಅದು ಏನೇ ಆಗಿರಲಿ ನ್ಯಾಯ ಸಿಗಲೇಬೇಕು, ಸಿಗಲೇಬೇಕು ಒಂದು ದಿನ. ಧನ್ಯವಾದಗಳು. ಥ್ಯಾಂಕ್ಸ್ ಅ ಲಾಟ್. ಲವ್ ಯು ಆಲ್. ನಾನು ನಿಮ್ಮ ಅಡ್ವೊಕೇಟ್ ಜಗದೀಶ್. ಥ್ಯಾಂಕ್ ಯು.